ಇದ್ದಾಗ ಆದಷ್ಟು ಕೇಸನ್ನು ಎಳ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ಅಂದರೆ ಒಂದೊಂದು ಅಪ್ಲಿಕೇಶನ್ ಹಾಕುವಂಥದ್ದು. ಒಂದೊಂದು ಕೇಸಲ್ಲಿ 400 ಜನ ಸಾಕ್ಷಿಗಳಿರ್ತಾರೆ. 20 ದಿನದಲ್ಲಿ ನೀನು ಮುಗಿಸು, 6 ತಿಂಗಳು ಮುಗಿಸು ಅಂದರೆ ಆಗಲ್ಲ. ಯಾಕಂದರೆ ಒಂದೊಂದು ಸಾಕ್ಷಿಗಳೇ 3 ದಿನ ನಡೀತವೆ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ದರ್ಶನ್ ಅವರ ವಿಚಾರ ಬಂದಾಗ ಪ್ರತಿಯೊಂದು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ದರ್ಶನ್ ಅವ್ರ ಕೇಸ್ ಏನಾಯಿತು, ದರ್ಶನ್ ಅವ್ರ ಕೇಸ್ ಏನಾಯಿತು, ಏನಾಗ್ತಿದೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಅಡ್ವೊಕೇಟ್ ಲೋಹಿತ್ ಹನುಮಾಪುರ ಅವ್ರ ಜೊತೆ ಇದ್ದೀನಿ. ಸೊ ಪ್ರತಿಯೊಂದು ತಿಳ್ಕೊತಾ ಹೋಗೋಣ. ಆ್ಯಕ್ಚುಲಿ ದರ್ಶನ್ ಅವರು ಏನು ಕೇಸ್ ಇದೆ ಅದನ್ನು ಬೇಗ ಟ್ರಯಲ್ನ ಮುಗಿಸಿ ಬೇಗ ತೀರ್ಪನ್ನ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಅರ್ಜಿಯನ್ನು ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಆರೋಪಿ ಪರ ವಕೀಲರು ಯಾವುದೇ ಒಂದು ಕೇಸನ್ನು ಬೇಗ ಮುಗಿಸಿ ಅಥವಾ ಲೇಟಾಗಿ ಮುಗಿಸಿ ಅಥವಾ ಒಂಚೂರು ಡಿಲೇ ಮಾಡಿ ಅಂತ ಕೇಳಲಿಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಡಿಲೇ ಮಾಡಿ ಅನ್ನೋವಂಥದ್ದು ಇಲ್ಲ. ಓಕೆ. ಅದೇ ಡಿಲೇ ಮಾಡಬಹುದು. ಹೇಗೆ ಅಂದಾಗ ಯಾವಾಗಲೂ ಕೂಡ ಒಂದು ಮರ್ಡರ್ ಕೇಸ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ ಯಾವುದೇ ಆಗಿರ್ಬೋದು, ಆದಷ್ಟು ಆರೋಪಿ ಪರ ವಕೀಲರು ಯಾವಾಗ ಕೇಸಲ್ಲಿ ಡೇಂಜರ್ ಇದೆ ಅಂದರೆ ಸಾಕ್ಷಿಗಳ ಕೋಪ ಇನ್ನೂ ಇದೆ, ಸಾಕ್ಷಿಗಳು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ, ಈ ರೀತಿಯೆಲ್ಲ ಇದ್ದಾಗ ಇನ್ವೆಸ್ಟಿಗೇಷನ್ ಬಲವಾಗಿ ಆರೋಪಿಯ ವಿರುದ್ಧ ಇದ್ದಾಗ, ಆರೋಪಿ ಬೇರಲ್ಲಿದ್ದಾಗ, ಆಚೆಗಡೆ ಇದ್ದಾಗ ಆದಷ್ಟು ಕೇಸನ್ನು ಎಳ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ಅಂದರೆ ಒಂದೊಂದು ಅಪ್ಲಿಕೇಶನ್ ಹಾಕುವಂಥದ್ದು, ಸಾಕ್ಷಿಗಳನ್ನು ತಿರ್ಗಾ ಬರೋ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಅದೇ ಕೇಸು ಆರೋಪಿಯ ಪರ ಇದ್ದಾಗ ಅಂದರೆ ಈತ ಬಿಡುಗಡೆ ಆಗಿಬಿಡ್ತಾನೆ, ಸಾಕ್ಷಿಗಳು ಎಲ್ಲವೂ ಕೂಡ ಯಾವುದೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ, ಪೊಲೀಸರು ಅನುಕೂಲತೆಯಾಗಿ ಅದನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ತ್ವರಿತ ರೀತಿಯಲ್ಲಿ ಬೇಗ ಮುಗಿಸಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋಬೋದು, ಡೈರೆಕ್ಷನ್ ತೊಗೋಬೋದು. ಅದಕ್ಕೆ ಕಾರಣ ಹೇಳಬೇಕಾಗತ್ತೆ. 6 ತಿಂಗಳು 7 ತಿಂಗಳು ಇದರೊಳಗಡೆ ನಾನು ಕೇಸ್ ಮುಗಿಸ್ಕೊಡ್ಬೇಕು, ಈಗಾಗಲೇ ಲೇಟ್ ಆಗಿಬಿಟ್ಟಿದ್ದಾವೆ, ನನಗೆ ಬೇಲು ಕೂಡ ಮಂಜೂರಾಗ್ತಾ ಇಲ್ಲ, ಹೊರಗಡೆ ನನ್ನ ಕುಟುಂಬದವರಿಗೆ ನಾನೇ ಒಬ್ಬ ಬ್ರೆಡ್ ಅರ್ನರು, ಅಂದರೆ ನಾನೇ ಅವರಿಗೆಲ್ಲ ಸಂಪೂರ್ಣವಾಗಿ ಖರ್ಚು ವೆಚ್ಚಗಳನ್ನ ಮತ್ತು ಸಂಪಾದನೆ ಮಾಡೋ ನಾನೇ. ಮತ್ತು ದರ್ಶನ್ ಅವ್ರ ಕೇಸ್ಗೆ ಬಂದಾಗ ವ್ಯವಹಾರಿಕವಾಗಿ ನಾನು ಎಲ್ರಿಗೂ ಕೂಡ ಎಷ್ಟೋ ಅಡ್ವಾನ್ಸ್ಗಳನ್ನ ತೊಗೊಂಡಿರ್ತೀನಿ. ಇವಾಗ ಸಂಜಯ್ ಕೇಸಲ್ಲಿ ಹಾಗೇ ಆಗಿದ್ದು, ಪ್ರೊಡ್ಯೂಸರ್ಗಳ ಜೀವನಗಳೆಲ್ಲ ನನ್ನ ಕೈಯಲ್ಲಿದೆ. ಸೊ ಹಾಗಾಗಿ ತ್ವರಿತ ರೀತಿಯಲ್ಲಿ ಮುಗಿಸ್ಬೇಕು ಕೇಸನ್ನು ಅಂಥದ್ದು ಯಾವಾಗ ಹೇಳ್ತಾರೆ ಅಂದರೆ ಸಾಕ್ಷಿಗಳು ಎಲ್ಲವೂ ಕೂಡ ಅವ್ರ ಪರ ಇದೆ ಅಂತ ಹೇಳಿ ಅವ್ರು ಓದಿ ತಿಳ್ಕೊಂಡಾಗ ಒಂದು, ಅಥವಾ ಕೇಸಲ್ಲಿ ಯಾವುದೇ ರೀತಿಯಾದ ದಮ್ಮಿಲ್ಲ, ತಾಕತ್ತಿಲ್ಲ, ಇದು ಸುಮ್ಮನೆ ಒಂದು ಕೇಸು ಅನ್ನೋ ಇದ್ದಾಗ ನನಗೆ ಬೇಲಾಗಿಲ್ಲ ಅಂದಾಗ ಈ ರೀತಿಯಾಗಿರುವಂಥ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಆದರೆ ಕೇಸ್ನ ಲೇಟಾಗಿ ಮುಗಿಸಿ ಅಂತ ಹೇಳಿ ಯಾವುದೇ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಅವಕಾಶ ಇಲ್ಲ. ಬಟ್ ಅದು ಎಳ್ಕೊಂಡು ಹೋಗುವಂಥದ್ದು ಪ್ರಕ್ರಿಯೆ ಹಾಗಾಗತ್ತೆ. ಮತ್ತು ಕೋರ್ಟ್ನಲ್ಲಿ ನಿಮಗೆ ಒಂದು ಲಿಮಿಟೇಷನ್ ಇಲ್ಲ. ಯಾವುದೇ ಒಂದು ಮರ್ಡರ್ ಕೇಸ್ನ ಈ ಕೇಸ್ನ 2 ವರ್ಷದಲ್ಲಿ ಮುಗಿಸಿ 1 ವರ್ಷದಲ್ಲಿ ಮುಗಿಸಿ ಅನ್ನುವಂಥದ್ದು ಯಾವುದೂ ಇಲ್ಲ. ಸಾಕ್ಷಿಗಳು ಕಳಿಸ್ತಾ ಇರ್ತಾರೆ. ಇವಾಗ ಒಂದೊಂದು ಕೇಸಲ್ಲಿ 400 ಜನ ಸಾಕ್ಷಿಗಳಿರ್ತಾರೆ. 20 ದಿನದಲ್ಲಿ ನೀನು ಮುಗಿಸು, 6 ತಿಂಗಳು ಮುಗಿಸು ಅಂದರೆ ಆಗಲ್ಲ. ಯಾಕಂದರೆ ಒಂದೊಂದು ಸಾಕ್ಷಿಗಳೇ 3 ದಿನ ನಡೀತವೆ. ಹಾಗಾದರೆ ಒಂದೇ ಕೇಸನ್ನು ನಾನು ಹಿಡ್ಕೊಂಡು ಒಂದೇ ನ್ಯಾಯಾಲಯದಲ್ಲಿ ಮುಗಿಸೋಕೆ ಹೋದರೆ ಬೇರೆ ಕೇಸ್ಗಳು ಎಷ್ಟಿರ್ತವೆ. ಸೊ ಹಾಗಾಗಿ ಇದು ಡಿಲೇ ಆಗ್ತಾ ಇರ್ತವೆ. ಒಂದು ಚೂರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದ್ರೂ ಲೇಟ್ ಮಾಡಿಬಿಟ್ರೆ, ಆರೋಪಿಕರ ವಕೀಲ ಲೇಟ್ ಮಾಡಿಬಿಟ್ರೆ ಇದು 1 ವರ್ಷ 2 ವರ್ಷ 3 ವರ್ಷ ಹೀಗೆ ಹೇಳ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರ್ತವೆ ಸರ್. ಓಕೆ ಸರ್, ಇವಾಗ ದರ್ಶನ್ ಅವ್ರ ವಿಚಾರಕ್ಕೆ ಬಂದಾಗ ಅಂದರೆ ದರ್ಶನ್ ಅವರು ಅರ್ಜಿ ಹಾಕಿದ್ದಾರೆ ಅನ್ನೋ ಒಂದು ವಿಷಯ ತಿಳ್ಕೊಂಡ್ವಿ. ಅಂದರೆ ಬೇಗ ಮುಗಿಸಿ ಏನು 234 ಸಾಕ್ಷಿಗಳೇನಿದೆಯೋ ಅದನ್ನು ಒಂದು ತಿಂಗಳಿಗೆ 2 ಸಾಕ್ಷಿ ವಿಚಾರಣೆ ಮಾಡೋದು ಅಥವಾ ತಿಂಗಳಿಗೆ 1 ಸಾಕ್ಷಿ ವಿಚಾರಣೆ ಮಾಡೋದು, ಈ ಥರನೇ ಮಾಡಿದ್ರೆ ತುಂಬ ವರ್ಷಗಳ ಕಾಲ ಎಳೆದೋಗುತ್ತೆ. ಅಟ್ಲೀಸ್ಟ್ ಪ್ರತಿದಿನಕ್ಕೆ ಅಂದರೆ ಮರುದಿನ ಇನ್ನೊಂದು ಸಾಕ್ಷಿ ವಿಚಾರಣೆ ಮಾಡುವಂಥದ್ದು, ಈ ರೀತಿ ಅರ್ಜಿಯನ್ನು ಹಾಕಿದಾರಂತೆ. ಸೊ ಇದು ಹಾಕೋದ್ರಿಂದ ಇವ್ರಿಗೆ ಏನು ಲಾಭ ಇದೆ? ಲಾಭ ನಷ್ಟ ವಿಚಾರ ಅಲ್ಲ. ಈಗ ಕೇಸನ್ನು ಬೇಗ ಮುಗಿಸಿಕೊಟ್ಟು ಅಂತ ಹೇಳುವಂಥದ್ದು ಒಂದು ಪ್ರಕ್ರಿಯೆ, ಅದೊಂದು ಅಪ್ಲಿಕೇಶನ್, ಅದನ್ನು ಫೈಲ್ ಮಾಡ್ಕೊತಾರೆ. ಈಗ ಮತ್ತೊಂದು ಅದ್ರ ಜೊತೆನೇ ನಾವು ಅನುಕೂಲವಾಗಿ ನೋಡಿದ್ರೆ 236 ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡಬೇಕಾ ಮಾಡಬಾರ್ದು ಅನ್ನೋದು ಕೂಡ ಪ್ರಶ್ನೆ ಇರ್ತವೆ. ಓಕೆ. ಕೆಲವು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂದರೆ ಕಾಪಿ ಪೇಸ್ಟ್ ಅಂತ ಇರ್ತವೆ. ಅಂದರೆ ಕಾನ್ಸ್ಟೇಬಲ್ಗಳೇ ಒಂದು 100 ಜನ ಇರ್ತಾರೆ. ಸೊ ಸ್ವಲ್ಪ ಜನನೂ ಕೂಡ ಅಂದರೆ ಏನಾರ ಅವ್ರದ್ದು ಬೇಕಾ ಬೇಡವಾ, ಅವ್ರದ್ದೆಂದಕ್ಕೆ ಅವ್ರನ್ನ ಬಿಡ್ಬೋದು ಬಿಡಿ ಬೇಡ ಅನ್ನೋದು ಕೂಡ ಇರ್ತವೆ. ಅಂದರೆ ಎಲ್ಲರೂ ಕೂಡ ಕರ್ಸೋಕ್ಕಾಗಲ್ಲ. ಇಂಪಾರ್ಟೆಂಟ್ ಸಾಕ್ಷಿಗಳು ಮತ್ತು ಜೊತೆಗಿರುವಂಥದ್ದು, ಇವಾಗ 4 ಜನ ಕಾನ್ಸ್ಟೇಬಲ್ ಹೋಗಿರ್ತಾರೆ, 4 ಜನನೂ ಒಂದೇ ಮಾತು. ಈ ಕೇಸಲ್ಲಿ 20 ಜನ ಹೋಗಿದ್ದಾರೆ, 20 ಜನದ್ದು ಒಂದೇ ಮಾತು. ಸೊ ಹಾಗಾಗಿ ಅದರ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದು, ಸಿಬ್ಬಂದಿಗಳ ಬೇಕಾಗಿಲ್ಲ ಅನ್ನೋವಂಥದ್ದು. ಹೀಗೆ 238ರಲ್ಲಿ ಒಂದು 38 ಅಥವಾ 50 ಡ್ರಾಪ್ ಆಗ್ಬೋದು. ಸೊ ಹಾಗಾಗಿ 238 ಕೂಡ ಬೇಗ ಮುಗಿಸಿ ಕೊಡಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಅವ್ರಿಗೆ ಅರ್ಥ ಆಗಿದೆ. ಈ ಕೇಸ್ನಲ್ಲಿ
ಯಾವುದೇ ರೀತಿಯಾಗಿ ಬಲ ಇಲ್ಲ, ಬೇಗ ಜಡ್ಜ್ಮೆಂಟ್ ಮುಗಿಸ್ಕೊಂಡು ಆಚೆ ಹೋಗ್ಬಿಡೋಣ ಈ ನರಕದಿಂದ ಅನ್ನೋವಂಥದ್ದು ಗೊತ್ತಾಗಿರಬೇಕು. ಹಾಗಾಗಿ ಅಪ್ಲಿಕೇಶನ್ ಹಾಕ್ತಾರೆ. ಬರೀ ದರ್ಶನ್ ಅವರಲ್ಲ, ಎಲ್ಲ ಆರೋಪಿಯಲ್ಲೂ ಕೂಡ ಜೈಲಿರುವಂಥದ್ದು ಇದೆ. ಮತ್ತು ಇನ್ನೊಂದು ಅರ್ಥ ಆಗಿರುತ್ತೆ, ನನಗೆ ಸುಪ್ರೀಂ ಕೋರ್ಟ್ನಲ್ಲಾಗಲಿ ಹೈಕೋರ್ಟ್ನಲ್ಲಿ ಈ ಕೇಸ್ ಮುಗಿಯೋವರೆಗೂ ಬೇಲ್ ಸಿಗಲ್ಲ ಅನ್ನೋದು ಕೂಡ ಅರ್ಥ ಆಗಿರುತ್ತೆ. ಓಕೆ. ಸೊ ಈ ಎರಡನ್ನೂ ಕೂಡಿಕರಿಸಿದಾಗ ಬೇಗ ಕೇಸ್ ಮುಗಿಸ್ಕೊಂಡು ಆಚೆ ಹೋಗೋದು ಒಳ್ಳೆಯದು ಅನ್ನೋವಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಈ ಅಪ್ಲಿಕೇಶನ್ನ ಹಾಕಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಸರ್. ಓಕೆ, ಅಂದರೆ ಅವ್ರಿಗೆ ಪೂರ್ಣವಾಗಿ ನಂಬಿಕೆ ಇರುತ್ತೆ ಈ ಕೇಸಲ್ಲಿ ನನಗೆ ಯಾವುದೇ ರೀತಿ ಕನ್ವಿಕ್ಷನ್ ಆಗಲ್ಲ, ಅಕ್ವಿಟ್ ಆಗುತ್ತೆ ಅನ್ನೋ ಚಾನ್ಸಸ್ ಅನ್ನೋದು ನಂಬಿಕೆ ಜಾಸ್ತಿ ಇರುತ್ತೆ ಅಂದ್ಕೋತೀರಾ? ಹೌದು. ಈಗ ಒಂದೊಂದು ಸಾಕ್ಷಿಗಳು ಕೂಡ ಡ್ರಾಪ್ಔಟ್ ಆಗ್ತಿರ್ಬೇಕಂದಾಗ ಆ ಒಂದು ಬಲ ಬಂದೇ ಬರ್ತವೆ. ಇವಾಗ ಆಲ್ಮೋಸ್ಟ್ ಇವಾಗ ಏನಾಗುತ್ತೆ ಅಂದರೆ ಕ್ರಿಮಿನಲ್ ಕೇಸಸ್ಸಲ್ಲಿ ಸಾಕ್ಷಿಗಳ ನುಡಿತ ಮತ್ತು ಅವರ ಒಂದು ಪಲ್ಸು ಇವೆಲ್ಲವೂ ಕೂಡ ಒಂದು 3-4 ಜನದ ಆದ ತಕ್ಷಣ ಗೊತ್ತಾಗ್ಬಿಡ್ತವೆ ಏನೇನಾಗ್ತಿದ್ದಾವೆ ಅಂತ. ಬಟ್ ಈ ಕೇಸ್ ನಿಂತಿರೋ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಆಗಿರೋದ್ರಿಂದ ಮತ್ತು ಹೈಕೋರ್ಟು ನಮಗೆ ಇಂಟರಿಮ್ ಬೇಲ್ ಕೊಟ್ಟಿರೋದ್ರಿಂದ ಡಾಕ್ಯುಮೆಂಟೇಷನ್ ವೈಸ್ ಅಥವಾ ಚಾರ್ಜ್ ಶೀಟ್ ವೈಸ್ ಸಮಥಿಂಗ್ ನಾಟ್ ಅಟ್ರಾಕ್ಟಿವ್, ಅಂದರೆ ಕೇಸ್ ಬಲವಾಗಿರುವಂಥದ್ದು ಏನೂ ಇಲ್ಲ ಅಂತ ಒಂದು ಗೊತ್ತಾಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ ತಕ್ಷಣ ಕೇಸ್ ದೊಡ್ಡದು ಅನ್ನೋ ಥರಂಥದ್ದು ಬಿಂಸ ಆಗೋಗಿಲ್ಲ. ಯಾಕೆಂದರೆ ಬಹಳಷ್ಟು ಕ್ಲಿಯರಾಗಿ ಹೇಳಿದೆ ಸುಪ್ರೀಂ ಕೋರ್ಟು, ಅಂದರೆ ಇವರು ಬಲಿಷ್ಠರಾಗಿದ್ದಾರೆ, ಸಾಕ್ಷಿಗಳ ನಾಶವನ್ನು ಮಾಡಬಹುದು. ಮೂರನೇದು, ಇವರು ಬೆನ್ನು ನೋವು ಅಂತ ಏನು ಅಫಿಡೇವಿಟ್ ಕೊಟ್ಟಿತ್ತೋ ಆ ಅಫಿಡೇವಿಟ್ ಕೊಟ್ಟಾದಮೇಲೆ ಅದು ಯಾವುದೇ ರೀತಿಯಾದ ಪ್ರೊಸೀಜರ್ಸ್ಗಳಾಗಿಲ್ಲ, ಸುಳ್ಳು ಅಫಿಡೇವಿಟ್ ಕೊಟ್ಟಿರ್ಬಹುದೇನೋ ಅನ್ನೋ ರೀತಿ. 4ನೇದು, ಅದು ಸುಳ್ಳು ಅಫಿಡೇವಿಟ್ ಹಾಕಿದರೆ ಹೊಸ ಕೇಸ್ ಯಾಕೆ ಹಾಕಿಲ್ಲ ಇಲ್ಲಿ, ಫರ್ಜರಿನೋ ಯಾವುದೋ ಒಂದು ಕೇಸ್ ಹಾಕ್ಬೋದಾಗಿತ್ತಲ್ಲ, ಅದನ್ನು ಪಬ್ಲಿಕ್ ಪ್ರೊಸೀಜರ್ ಯಾವುದೂ ಮಾಡಿಲ್ಲ. ಹಾಗಾಗಿ ಎಲ್ರಿಗೂ ಗೊತ್ತಾಗಿರುವಂಥದ್ದು ಏನು ಅಂದರೆ ಆದಷ್ಟು ಬೇಗ ಜಡ್ಜ್ಮೆಂಟ್ ಆಗಿ ಅಕ್ವಿಟ್ ಆಗಿ ಮುಕ್ತರಾಗಿ ಆಚೆ ಬರುವ ರೀತಿ ಇರೋದು ಕಾಣ್ತದೆ. ಸೊ ಆಲ್ಮೋಸ್ಟ್ ಇಟ್ ವಿಲ್ ಕ್ಲಿಯರೆನ್ಸ್ ಅಂತ ಅನ್ಸೋದು ನನ್ನ ಅಭಿಪ್ರಾಯ ಸರ್. ಓಕೆ, ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಈ ಕೇಸಲ್ಲಿ, ನಂದು ಯಾವುದು ಇನ್ವಾಲ್ವ್ಮೆಂಟ್ ಕಾಣಿಸ್ತಿಲ್ಲ. ಅಥವಾ ಪಾಪ ಅವರು ಕಾನ್ಫಿಡೆಂಟ್ ಆಗಿದ್ದಾರೋ ಅಥವಾ ಅವ್ರು ಏನಿದ್ದಾರೋ ಗೊತ್ತಿಲ್ಲ. ಅವರು ಆ ಜೈಲಿನ ಸೆರೆವಾಸ ಅವ್ರಿಗೆ ಗೊತ್ತು ಆ ಕಷ್ಟ. ಬೇಗ ಮುಗಿಸಿ ಅನ್ನೋವಂಥದ್ದು ಏನೋ ಒಂದು ಬೇಲ್ ಸಿಗಲ್ಲ ಅಂತ ಗೊತ್ತಾಗಿದೆ. ಓಕೆ, ಬೇಲ್ ಸಿಗ್ತಾ ಇಲ್ಲ. ಬೇಲ್ ಸಿಕ್ಕಿದ್ರೆ ಕೇಸ್ 5 ವರ್ಷ ನಡೀಲಿ 10 ವರ್ಷ ನಡೀಲಿ, ಬೇಲೇ ಸಿಗಲ್ಲ ಅಂತ ಹೇಳಿದಾಗ ಏನಾಗಬೇಕು, ಬೇಗ ಮುಗಿಸ್ಕೊಳ್ಳೇಬೇಕು, ಏನೋ ಒಂದು ತೀರ್ಮಾನ ಆಗಲೇಬೇಕು. ಆದರೂ ಕೂಡ ನಮಗೇನೇ ಗೊತ್ತಿದ್ರೂ ಕೂಡ ಜಡ್ಜ್ಮೆಂಟ್ ಇನ್ನೇನು ಆ ಬಾಯಿಂದ ಬರೋ ತನಕನೂ ಕೂಡ ಯಾವುದೂ ಆ ಆರೋಪಿ ಪರ ವಕೀಲರಾಗಿರ್ಬೋದು, ಆರೋಪಿಗಿರ್ಬೋದು, ಆರೋಪಿ ಕುಟುಂಬರಾಗಿರ್ಬೋದು, ಆರೋಪಿ ಪರ ವಕೀಲರ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಎದೆ ಮಿಡಿತ ಟಪ್ ಟಪ್ ಅಂತಿರುತ್ತೆ ಸರ್. ಇದು ಅನುಭವ ಅಷ್ಟು ಸುಲಭ ಅಲ್ಲ. ಕೇಳಿದ್ರು ನ್ಯಾಯಾಧೀಶರು ಅದನ್ನು ಅನೌನ್ಸ್ ಮಾಡಿದ್ರು ಕೂಡ ಇನ್ನೂ ಸರಿ ಏನಂತೆ ಅನ್ನೋವಂಥದ್ದಾಗುತ್ತೆ. ಸೊ ಹಾಗಾಗಿ ಕಾನ್ಫಿಡೆನ್ಸು ಅಥವಾ ಕಾನ್ಫಿಡೆನ್ಸ್ ಇಲ್ಲ ಏನೂ ಇವಾಗ ಇರಲ್ಲ ಸರ್, ಬೈದಲೇ ಇರುತ್ತೆ. ಅಲ್ಟಿಮೇಟ್ಲಿ ಜಡ್ಜ್ಮೆಂಟ್ ಬಂದು ಆಚೆ ಹೋಗ್ತೀವಿ ಅನ್ನೋದು ಗೊತ್ತಿದ್ರೂ ಕೂಡ ಅದು ಮುಗಿಯೋವರೆಗೂ ಕೂಡ ಎದೆ ಮಿಡಿತ ಯಾರಿಗೂ ನಿಲ್ಲಲ್ಲ ಸರ್. ಸೊ ಹಾಗಾಗಿ ನನಗನ್ಸೋ ಮಟ್ಟಿಗೆ ಕಾನ್ಫಿಡೆನ್ಸ್ ಇದ್ದೇ ಆದಷ್ಟು ಬೇಗ ಕೇಸು ಮುಗಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಓಕೆ. ಇವಾಗ ಅರ್ಜಿ ಹಾಕಿದ್ರು, ಈ ಅರ್ಜಿ ಹಾಕಿದ್ಮೇಲೆ ಇವರೇನಾದರೂ ಇದು ಮಾಡ್ಬೋದು, ಅಬ್ಜೆಕ್ಷನ್ ಮಾಡ್ಬೋದಾ ಯಾರು ಪ್ರಾಸಿಕ್ಯೂಷನ್ ವಕೀಲರು? ಎಲ್ಲ ಅರ್ಜಿಗೂ ಕೂಡ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ದಟ್ ಈಸ್ ಅ ಪ್ರೊಸೀಜರ್ ಆಫ್ ಪ್ರಾಕ್ಟೀಸ್. ನೀವೇನೇ ಒಂದು ವಾರೆಂಟ್ ರಿಕಾಲ್ ಹಾಕಬೇಕು ಅಥವಾ ಇದು ಮಾಡಬೇಕು ಅಂದರೆ ಅದು ಅಬ್ಜೆಕ್ಷನ್ ಹಾಕಲೇಬೇಕು. ಸೊ ಅದನ್ನು ಮಾಡ್ತಾರೆ. ಅಥವಾ ಆಗಲ್ಲ, 6 ತಿಂಗಳೊಳಗಡೆ ಮುಗ್ಸೋಕ್ಕಾಗಲ್ಲ, 3 ತಿಂಗಳಲ್ಲಿ ಮುಗ್ಸೋಕ್ಕಾಗಲ್ಲ ಸ್ವಾಮಿ, ನಮ್ಮ ಕಡೆ ಇರೋಂಥ ಸಾಕ್ಷಿಗಳು ಇನ್ ಡೀಟೇಲ್ ಆಗಿ ಇಲ್ಲಿ ಬರಬೇಕಾಗತ್ತೆ, ದೂರಿಂದ ಬರಬೇಕಾಗತ್ತೆ, ಅಥವಾ ಸಾಕ್ಷಿಗಳು ಆರೋಗ್ಯ ಸರಿ ಇಲ್ಲ, ಸಾಕ್ಷಿಗಳು ಇವತ್ತು ಸಿಟಿಲಿಲ್ಲ, ಈ ರೀತಿಯಾಗಿ ಹೇಳ್ಕೊಂಬರ್ತಾ ಇರ್ತಾರೆ. ಅಷ್ಟು ಬೇಗ ಮುಗ್ಸೋಕ್ಕಾಗಲ್ಲ, ಸತ್ಯ ಅಸತ್ಯವನ್ನು ಅಷ್ಟು ಬೇಗ ನಾವು ಎತ್ಕೊಳ್ಳೋಕ್ಕಾಗಲ್ಲ, ಇದನ್ನು ಇನ್ ಡೀಟೇಲ್ ಆಗಿ ನಿಧಾನವಾಗಿ ಮುಗಿಸಿದ್ರೇ ಸತ್ಯ ಆಚೆ ಬರುವಂಥದ್ದು, ಬೇಗ ಮುಗಿಸೋಕೋದ್ರೆ ಆ ಥರದಲ್ಲಿ ನ್ಯಾಯ ಸಿಗಲ್ವೇನೋ ಅನ್ನೋ ರೀತಿ ಅಬ್ಜೆಕ್ಷನ್ಸ್ ಹಾಕೇ ಹಾಕ್ತಾರೆ. ಬಟ್ ಅಲ್ಟಿಮೇಟ್ಲಿ ಯಾವುದೇ ಕೇಸ್ನಲ್ಲಿ ಇಂಥದಿಂದಲೇ ಮುಗಿಸ್ಬೇಕು, ಇಷ್ಟೇ ಮುಗಿಸ್ಬೇಕು ಅಂತ ಹೇಳಿ ಸೆಷನ್ ಕೋರ್ಟು ಅಲೋ ಮಾಡ್ಕೊಳ್ಳಲ್ಲ. ಓಕೆ, ಅದನ್ನು ರಿಜೆಕ್ಟೇ ಆಗುತ್ತೆ. ಬೇಗ ಮುಗಿಸ್ತೀನಿ ಅಂತ ಅದೇ ಆರ್ಡ್ರ್ ಮಾಡೋಕ್ಕಾಗಲ್ಲ, ಅದೇ ಆ ನ್ಯಾಯಾಲಯ ಆರ್ಡ್ರ್ ಮಾಡೋಕ್ಕಾಗಲ್ಲ. ಬಹುಶಃ ಹೈಕೋರ್ಟಲ್ಲಿ ಏನೋ ಡೈರೆಕ್ಷನ್ ಸೂಟ್ ಹಾಕ್ಕೊಂಡಿದ್ರೆ, ಹೈಕೋರ್ಟ್ನಲ್ಲಿ ಹಾಕ್ಕೊಬೇಕು ಅಂದಾಗ ಅಕಸ್ಮಾತ್ ನೀವು ಕೇಸ್ನ ಮುಗಿಸಿ 3 ವರ್ಷ ಆದರೂ ಚಾರ್ಜೇ ಆಗಿಲ್ಲ, 3 ವರ್ಷ ಆದರೂ ಒಂದು ಸಾಕ್ಷಿಗಳನ್ನೇನೂ ಮಾಡಿಲ್ಲ, ಆರೋಪಿ ಅಲ್ಲಿದ್ದಾನೆ ಅಂದಾಗ ಆವಾಗ ಹೈಕೋರ್ಟಿಗೆ ನಾವು ಡೈರೆಕ್ಷನ್ ಸೂಟ್ಸ್ನ ಹಾಕ್ಕೊತೀವಿ. ನೋಡಿ, ಈ ಥರ ಈ ಕೇಸಲ್ಲಿ ಹಿಂಗಾಗಿದೆ, ಏನೂ ಪ್ರಾರಂಭನೇ ಆಗಿಲ್ಲ, 6 ಮಂತ್ಸಲ್ಲಿ ಮುಗಿಸ್ಬಿಡೋಕೆ ಹೇಳಿ, ಇಲ್ಲಂದ್ರೆ ಬೇಲ್ ಕೊಡೋಕೆ ಹೇಳಿ ಅಂತ ಒಂದು ಅಪ್ಲಿಕೇಶನ್ಸ್ಗಳು ಹಾಕ್ಕೊತೀವಿ. ಹಾಗಾಗಿ ಈ ಅರ್ಜಿ ಏನೋ ಅಂಥ ವ್ಯಾಲ್ಯೂ ಇಲ್ಲ. ಯಾಕಂದರೆ ಕೇಸ್ ಸ್ಟಾರ್ಟ್ ಆಗಿ ಪ್ರಾರಂಭ ಆಗಿ ಬಹುಶಃ ಬೇಗ ಮುಗಿದಿದೆ ಅನಿಸುತ್ತೆ. ಯಾಕಂದರೆ ಇಷ್ಟು ಬೇಗ ಸಾಕ್ಷಿಗಳು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ,
ಬೇಗ ವಿಚಾರಣೆ ಮಾಡಿ ಅಂತ. ಅದು ಸುಪ್ರೀಂ ಕೋರ್ಟು ಇಷ್ಟೇ ದಿನದಲ್ಲಿ ಮಾಡಿ ಅಂತ ಹೇಳಿಲ್ಲ, ಬೇಗ ಮಾಡಿ. ಬೇಲ್ ರಿಜೆಕ್ಟ್ ಆಗಬೇಕಂದಾಗ ಇಷ್ಟೇ ದಿನದಲ್ಲಿ ಮಾಡಿ ಅಂತ ಹೇಳಿಲ್ಲ, ಬೇಗ ಬೇಗ ಮುಗಿಸ್ಬೇಕು. ಕಾರಣ ಸಾಕ್ಷಿಗಳು ನಾಶ ಆಗ್ಬಿಡ್ತವೆ ಅನ್ನೋ ಒಂದು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಇಷ್ಟೇ ದಿನದಲ್ಲಿ ಮುಗಿಸಿ ಅಂತಲೂ ಹೇಳಿಲ್ಲ. ಓಕೆ, ನಿಮಗೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಇಲ್ಲ ಅಂದರೆ ಬೇಗ ಅಂದರೆ ಎಷ್ಟು ದಿನ ಅಂತೀರಿ? ಅದಕ್ಕೇನು ಅರ್ಥ? ಬೇಗ ಅಂದರೆ ಅರ್ಥ ಏನು? ಅಂದರೆ ತ್ವರಿತಗತಿಯಲ್ಲಿ ತ್ವರಿತ ಅಂದರೆ ದಿನಗಳು ಎಷ್ಟು? ಏನು ದಿನ? ಬೇಗ ಅಂದರೆ ಏನು? ಒಂದು ನಿರ್ದಿಷ್ಟವಾಗಿ ನೋಡಪ್ಪ, ನೀನು 2 ದಿನದಲ್ಲಿ ನನಗೆ ದುಡ್ಡನ್ನು ವಾಪಸ್ ಕೊಡು ಅಂದರೆ ಓಕೆ, ನೀನು ಬೇಗ ಕೊಡು ಅಂದರೆ ಅದಕ್ಕೆ ಅರ್ಥ ಇಲ್ಲ ಯಾವತ್ತೂ ಏನು ಅಂತ. ಹಾಗಾಗಿ ಬೇಗ ಅನ್ನೋವಂಥದ್ದು ಬೇಗ ಅಂದರೆ ಯಾವ ಟೈಮ್ ವೇಸ್ಟ್ ಮಾಡ್ದಿರೋ ಹಾಗೆ, ಲಾಂಗ್ ಡೇಟ್ಗಳನ್ನ ಕೊಡ್ದಿರೋ ಹಾಗೆ, 2 ತಿಂಗಳು 3 ತಿಂಗಳು ಡೇಟ್ ಕೊಡ್ದಿರೋ ಹಾಗೆ, ಮತ್ತು ಡಿಲೇ ಮಾಡಬಹುದು ಹಾಗೆ, ಈ ರೀತಿಯಾಗಿ ಅನ್ನೋದಕ್ಕೆ ಬೇಗ. ಇಷ್ಟೇ ದಿನದಲ್ಲಿ ಮುಗಿಸಿ ಅನ್ನೋದು ಆದೇಶ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಇಟ್ ಒನ್ ಟೈಮ್, ಬಟ್ ಎಲ್ಲೋ ಒಂದು ಕಡೆ 1 hour ರೀಚ್ ಆಗುವಂಥದ್ದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ರೀಚ್ ಆಗ್ಬೋದು ಅನ್ನೋವಂಥದ್ದು ಅಂತ ಅರ್ಥವಾಗುತ್ತೆ. ಓಕೆ ಸರ್, ಇವಾಗ ಒಂದು ಕೇಸ್ ಅಂತ ಬಂದಾಗ ಯಾವುದೇ ಒಂದು ಕೊಲೆ ಕೇಸ್ ಆಗ್ಬೋದು ಅಥವಾ ಈ ದರ್ಶನ್ ಅವ್ರ ಕೇಸ್ ಆಗ್ಬೋದು, ಬೇರೆದೇ ಆಗ್ಬೋದು, ಮ್ಯಾಕ್ಸಿಮಮ್ ಟೈಮ್ ಒಂದು ಯಾವುದೇ ಒಂದು ಕೇಸಲ್ಲಿ ಇಷ್ಟು ಟೈಮ್ ಒಳಗಡೆ ಮುಗಿಸ್ಬೇಕು, 2 ವರ್ಷ ಆಗ್ಬೋದು, 3 ವರ್ಷ, ಈ ಥರದ್ದು ಏನಾದರೂ ಇದೆಯಾ ಕಾನೂನಲ್ಲಿ? ಖಂಡಿತವಾಗ್ಲಿಲ್ಲ ಸರ್. ಯಾವುದೇ ಕೇಸ್ಗಳದ್ದು ಕೂಡ ಇಷ್ಟೇ ವರ್ಷದಲ್ಲಿ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಯಾವುದೋ ಒಂದು ನಾನು ಕಂಡಂಗೆ ಒಂದು ಡಬಲ್ ಮರ್ಡರ್ ಕೇಸು ಕೆಂಗೇರಿಯಲ್ಲಿ 4 ವರ್ಷ ಆಗುತ್ತೆ. ಯಾವುದೋ ಒಂದು ಪ್ರಜ್ವಲ್ ರೇವಣ್ಣವ್ರ ಕೇಸು 1 ವರ್ಷದಲ್ಲಿ ಮುಗಿಯುತ್ತೆ. ಸೊ ಏನು ಮಾಡ್ತೀರಿ? ಸೊ ಇವೆಲ್ಲ ಹೇಗೆ ಅಂದರೆ ಪ್ರಯಾರಿಟಿ ವೈಸ್ ಅನ್ನೋದಕ್ಕಿಂತನೂ ಕೂಡ ಅದರ ಗಂಭೀರತೆ ಅಂದರೆ, ಈಗ ನೋಡಿ, ಯಾವುದೋ ಒಂದು ಕಸಬ್ದೆ ತೊಗೋಬೋದು, ಹ್ಯಾಂಗ್ ಮಾಡೋಕ್ಕೆ ಯಾಕಷ್ಟು ವರ್ಷ ಆಯಿತು. ಸೊ ಅದೂ ಕೂಡ ಅಂತಲ್ಲ, ಯಾರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ, ಸಮಾಜಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೋ, ಅಥವಾ ಯಾವಾಗ ಅದನ್ನ ಮೆಸೇಜ್ ಕೊಡಬೇಕು, ಎಷ್ಟು ಬೇಗ ಮುಗಿಸ್ಬೇಕು ಅದನ್ನು ಅನ್ನೋಂಥದ್ದು ಸೀರಿಯಸ್ನೆಸ್, ಅದರದ್ದು ಅರ್ಥಕೊಂಡಾಗ ಅದು ಬೇಗ ಮುಗಿಸ್ಬೇಕು ಅಂತ ಯಾರ್ಯಾರಿಗೂ ಅನಿಸ್ಬೇಕು. ಒಂದು ಆಪೋಸಿಟ್ ಅಡ್ವೊಕೇಟ್ಸ್ಗೆ, ಈ ಕಡೆ ಅಡ್ವೊಕೇಟ್ಸ್ಗೆ, ಪೊಲೀಸರುಗಳಿಗೆ ಎಲ್ಲರೂ ಪ್ರೆಷರ್ ಮಾಡಬೇಕು. ನೋಡಿ, ಯಾರೋ ಒಬ್ಬರು 1995ರಲ್ಲಿ ಬಾಬಾ ಅವರ ಅಥವಾ ಇನ್ನೊಬ್ಬರು ACP ಆದಾಗ ಯಾವುದೋ ಒಂದು ಕೇಸನ್ನು 3 ತಿಂಗಳಲ್ಲಿ ಚಾರ್ಜ್ ಮಾಡಿ ಜಡ್ಜ್ಮೆಂಟ್ ತೊಗೊಂಬಿಟ್ರಂತೆ. ಅವಾಗ ನನಗೆ ಅದು ಅವ್ರು ಹೇಳ್ತಾಯಿದ್ರು ಮಾಧ್ಯಮದಲ್ಲಿದ್ದಾಗ, ಲೋಹಿತ್ ನಾನು 6 ತಿಂಗಳಲ್ಲಿ ಮುಗಿಸ್ಬಿಟ್ಟೆ, ಕೇಸ್ ಮುಗ್ದು ಸ್ಟಾರ್ಟ್ ಆದಾಗಿಂದ ಜಡ್ಜ್ಮೆಂಟ್ 6 ತಿಂಗಳಲ್ಲಿ ತೊಗೊಂಡ್ಬಿಟ್ಟೆ ನಾನು. 3 ತಿಂಗಳು ಚಾರ್ಜ್ ಶೀಟು, 3 ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಾಹೇಬ್ರು ಹಂಗೆ ಮಾಡಿದ್ರು ಅಂತ. ಹಾಗೆ ಎಲ್ಲವೂ ಕೂಡ ಅದಕ್ಕೆ ಕರೆಕ್ಟಾಗಿ ಸಿಕ್ಕಿದಾಗ ಅದು ಬೇಗ ಮುಗಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಯಾಕೆ ಈ ಕ್ವಶನ್ ಕೇಳಿದೆ ಅಂದರೆ, ಕೆಲವೊಂದು ಸಲ ಈ ಒಂದು 4 ವರ್ಷ ಆಗುತ್ತೆ ಅಂದ್ಕೊಳ್ಳಿ,